ರಾಜ್ಯಸಭಾ ಚುನಾವಣೆ ದಂಗಲ್ನಲ್ಲಿ ಕೇಸರಿ ಪಡೆ ಕಮಾಲ್ ಮಾಡಿದೆ. 4 ಸ್ಥಾನಗಳ ಪೈಕಿ 3 ಸ್ಥಾನದಲ್ಲಿ ಬಿಜೆಪಿ ಬಹುತೇಕ ಗೆಲುವನ್ನ ಸಾಧಿಸಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದೆ. ರಾಜ್ಯಸಭೆಯಲ್ಲಿ ಆ ಮೂಲಕ ಬಿಜೆಪಿ ಪಕ್ಷ ತನ್ನ ಬಲವನ್ನ ಹೆಚ್ಚಿಸಿಕೊಂಡಿದೆ. ಇನ್ನೇನು ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 2ನೇ ಬಾರಿಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದಂತಾಗಿದೆ. ಅವರಿಗೆ ಮೊದಲ ಸುತ್ತಿನ 46 ಪ್ರಾಶಸ್ತ್ಯ ಮತಗಳು ಸಿಕ್ಕಿವೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ನಟ ಜಗ್ಗೇಶ್ ಅವರಿಗೆ 2ನೇ ಪ್ರಾಶಸ್ತ್ಯ ಮತದಲ್ಲಿ 44 ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ತೀವ್ರ ಕುತೂಹಲ ಕೆರಳಿಸಿದ್ದ ಲೆಹರ್ ಸಿಂಗ್ ಅವರ ಜಯ ಕೂಡ ಬಹುತೇಕ ಪಕ್ಕಾ ಆಗಿದೆ. ಇನ್ನು ನಾನಾಗಲೇ ಹೇಳಿದಾಗೆ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ. ಈಗಾಗಲೇ ಮತ ಎಣಿಕೆ ನಡೀತಾ ಇದ್ದು ಕೆಲವೇ ಕ್ಷಣದಲ್ಲಿ ಅಧಿಕೃತ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಇತ್ತ ಕಾಂಗ್ರೆಸ್ನ 2ನೇ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಹಾಗೂ ಜೆಡಿಎಸ್ನ ಕುಪೇಂದ್ರ ರೆಡ್ಡಿಗೆ ಸೋಲು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಮತ ಎಣಿಕೆ ನಡೀತಾ ಇದೆ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಆದರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ತೀರ್ಪು ಆಲ್ರೆಡಿ ನಿಶ್ಚಿತ. ಬಿಜೆಪಿ 3, ಕಾಂಗ್ರೆಸ್ 1. ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ಸ್ಮಿತಾ, ಈಗ ನೋಡಿ, ರಾಜ್ಯದಲ್ಲಿ ನಡೆದಂಥ 4 ಸ್ಥಾನಗಳ ರಾಜ್ಯಸಭಾ ಚುನಾವಣೆ ಇದೆ. ಅದರ ಫಲಿತಾಂಶ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊರಬರದಿದೆ. ಸರಿ, ಸುಮಾರು 2 ಗಂಟೆಗಳ ತಡವಾಗಿ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಆದರೂ ಕೂಡ ಎಲ್ರಿಗೂ ಈಗ ಫಲಿತಾಂಶ ಏನು ಅನ್ನೋದು ಗೊತ್ತಿದೆ. ಒಂದು ಕಡೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಒಳ್ಳೆ ಕೆಲಸವನ್ನು ಮಾಡಿದೆ. 3 ಬಿಜೆಪಿ ಅಭ್ಯರ್ಥಿಗಳು ಕೂಡ ರಾಜ್ಯಸಭೆಯನ್ನು ಪ್ರವೇಶ ಮಾಡೋದು ಬಹುತೇಕ ಖಚಿತ ಅನ್ನೋ ಒಂದು ಮಾತು ಈಗಾಗಲೇ ರಾಜಕೀಯ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಮಧ್ಯಾಹ್ನದ ವೇಳೆಗೆ ಈ ಒಂದು ವಿಚಾರ ಹೊರಗಡೆ ಬಿದ್ದಿತ್ತು ಸ್ಮಿತಾ. ಇದರ ಮುಂದುವರೆದ ಭಾಗವಾಗಿ ನೋಡಿ, ಬಿಜೆಪಿಯಿಂದ 3 ಅಭ್ಯರ್ಥಿಗಳೇನು ಕಣಕ್ಕಿಳಿದಿದ್ರಲ್ಲ, ಮೊದಲ ಅಭ್ಯರ್ಥಿ ನಿರ್ಮಲಾ ಸೀತಾರಾಮನ್ ಅವರ ಪರ ಮೊದಲ ಪ್ರಾಶಸ್ತ್ಯದಲ್ಲಿ 46 ಮತಗಳನ್ನು ಕೊಡಿಸೋದ್ರ ಮೂಲಕ ಅವ್ರನ್ನ ರಾಜ್ಯಸಭೆಗೆ ಸದಸ್ಯೆಯಾಗಿ 2ನೇ ಬಾರಿಗೆ ರಾಜ್ಯವನ್ನು ಪ್ರತಿನಿಧಿಸಕ್ಕೆ ಆಯ್ಕೆ ಮಾಡುವಂಥದ್ದು. 44 ಮತಗಳನ್ನು ಕೊಟ್ಟು 2ನೇ ಪ್ರಾಶಸ್ತ್ಯದ 19 ಮತಗಳನ್ನು ನೇರವಾಗಿ 2ನೇ ಅಭ್ಯರ್ಥಿ ಜಗ್ಗೇಶ್ ಅವರಿಗೆ ಕೊಟ್ಟು ಅವ್ರನ್ನ ಕೂಡ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸೋ ಅಂಥದ್ದು. ಇನ್ನು 3ನೇ ಅಭ್ಯರ್ಥಿಯಾಗಿದ್ದಂಥ ಲೆಹರ್ ಸಿಂಗ್ ಬಳಿ 32 ಮೊದಲ ಪ್ರಾಶಸ್ತ್ಯದ ಮತಗಳಿದ್ದು, ಲೆಹರ್ ಸಿಂಗ್ ಮತ್ತೆ ನಿರ್ಮಲಾ ಸೀತಾರಾಮನ್ ಮತ್ತೆ ಜಗ್ಗೇಶ್ ಬಳಿ ಇದ್ದಂಥ 19 ಮತಗಳನ್ನು 2ನೇ ಪ್ರಾಶಸ್ತ್ಯದ ಆಧಾರದ ಮೇಲೆ ನೇರವಾಗಿ ಲೆಹರ್ ಸಿಂಗ್ಗೆ ಚಲಾವಣೆ ಮಾಡೋದ್ರ ಮೂಲಕ ಲೆಹರ್ ಸಿಂಗ್ ಅವ್ರನ್ನ ಕೂಡ ಅಧಿಕೃತವಾಗಿ ರಾಜ್ಯಸಭೆಗೆ ಪ್ರವೇಶ ಮಾಡಲಿಕ್ಕೆ ಒಂದು ಹಂತದ ಕಸರತ್ತನ್ನು ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಕಿಶನ್ ರೆಡ್ಡಿ ಅಂದುಕೊಂಡಂತೆ ಎಲ್ಲವನ್ನ ಸಾಧಿಸಿದ್ದಾರೆ ಅಂತ ಹೇಳಬಹುದು. ನೇರವಾಗಿ ಬೆಳಗ್ಗೆ 11:30 ಒಳಗಾಗಿ ಭಾರತೀಯ ಜನತಾ ಪಕ್ಷದ 120 ಶಾಸಕರು ಜೊತೆಗೆ ಬಿಜೆಪಿಯನ್ನು ಬೆಂಬಲಿಸೋ ಅಂತ 2 ಶಾಸಕರು ನೇರವಾಗಿ ಬಿಜೆಪಿಯ ಅಭ್ಯರ್ಥಿಗಳ ಪರ ಮತವನ್ನು ಚಲಾಯಿಸಿದ್ದಾರೆ. ಹೀಗಾಗಿ ಈಗ ಮತ ಎಣಿಕೆ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಭ್ಯರ್ಥಿಗಳು ನೂತನ ರಾಜ್ಯಸಭಾ ಸದಸ್ಯರಾಗಿ ಯಾರೆಲ್ಲ ಆಯ್ಕೆ ಆಗ್ತಾರೆ ಅನ್ನೋದು ಸದ್ಯ ಕುತೂಹಲ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ ಜೈರಾಮ್ ರಮೇಶ್ ಅವರು ಕೂಡ ರಾಜ್ಯಸಭೆಯನ್ನು ಪ್ರವೇಶ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. 4ನೇ ಸ್ಥಾನಕ್ಕೆ 3 ಅಭ್ಯರ್ಥಿಗಳ ನಡುವೆ ಭಾರಿ ಪೈಪೋಟಿ ಇದೆ. ಈ 4ನೇ ಅಭ್ಯರ್ಥಿ ಯಾರು ಆಗ್ತಾರೆ ಅಂತ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯಲ್ಲಿ ಕಾದು ನೋಡಬೇಕಾಗುತ್ತೆ. ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿಯೇ ನಿಜವಾಗಿದ್ದು ಬಿಜೆಪಿ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದೇ ಆದಲ್ಲಿ ಕ್ವಿಕ್ ಆನ್ಸರ್ ಮಧುಸೂದನ್, 2 ಪ್ರಮುಖ ಪ್ರಶ್ನೆ. 1, ರಾಜ್ಯಸಭೆಯಲ್ಲಿ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ತಕ್ಕ ಮಟ್ಟಿಗೆ. ಮತ್ತೊಂದು, ಮುಂಬರಲಿರುವ ಚುನಾವಣೆ, ರಾಜ್ಯ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ಕಾಂಗ್ರೆಸ್ ಜೆಡಿಎಸ್ ಜಿದ್ದಾಜಿದ್ದಿನ ಪೈಪೋಟಿ ನಡುವೆ ಬಿಜೆಪಿ ಟ್ಯಾಕ್ಟಿಕ್ಸ್ ಅನ್ನ, ಸ್ಟ್ರಾಟಜಿಯನ್ನ ಬಳಸಿ 3 ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿ ಆದರೆ ಬೂಸ್ಟ್ ಅಪ್ ಯಾವ ರೀತಿಯಾಗಿ ಸಿಗುತ್ತೆ ರಾಜ್ಯ ನಾಯಕರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ? ನೋಡಿ, ಈಗ ಸಹಜವಾಗಿ ರಾಜ್ಯಸಭೆಯಲ್ಲಿ 1 ಸ್ಥಾನವನ್ನು ರಾಜ್ಯದಿಂದ ಹೆಚ್ಚಿಗೆ ಮಾಡಿಕೊಂಡಂಥ ಒಂದು ವಿಚಾರ ಬಿಜೆಪಿಗೆ ಸಿಗತ್ತೆ. 2 ಸ್ಥಾನ ಇತ್ತು, ಅದನ್ನು 3 ಮಾಡ್ಕೊಂಡಿದೆ. ಇದು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಮೇಲೂ ಕೂಡ ಒಂದು ಹಂತದ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅದಕ್ಕೆ ಅಂತ ಕಂಪ್ಲೀಟ್ ಆಗಿ ಇದೇ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ದಿಕ್ಸೂಚಿ ಅಂತಲೂ ಇಲ್ಲಿ ಉಲ್ಲೇಖ ಮಾಡೋಕ್ಕಾಗಲ್ಲ ಸ್ಮಿತಾ. ಆದರೆ ಒಂದು ಹಂತದ ಬೂಸ್ಟಪ್ ಅಂತೂ ರಾಜ್ಯದ ಬಿಜೆಪಿ ನಾಯಕರಿಗೆ ಸಿಗುತ್ತೆ, ಪಕ್ಷದ ಕಾರ್ಯಕರ್ತರಿಗೆ ಸಿಗುತ್ತೆ. ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ರಾಜ್ಯಸಭಾ ಅಂತ ದೊಡ್ಡ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಿ ಅವ್ರನ್ನ ರಾಜ್ಯಸಭೆಗೆ ಕಳಿಸೋ ಅಂತ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಅದು ಬಿಜೆಪಿ ಅನ್ನೋ ಒಂದು ಸ್ಪಷ್ಟವಾದಂಥ ಸಂದೇಶ ನೇರವಾಗಿ ಕಾರ್ಯಕರ್ತರಲ್ಲೂ ಹೋಗುತ್ತೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಇಮ್ಮಡಿ ಆಗುತ್ತೆ, ಇದರಲ್ಲಿ 2ನೇ ಮಾತಿಲ್ಲ. ಬಟ್
ಮುಂದೆ ಎದುರಾಗುವಂಥ 2023 ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಇದೇ ದಿಕ್ಸೂಚಿ ಇಲ್ಲ. ಮುಂಬರುವಂಥ ದಿನದಲ್ಲಿ ಮತ್ತೆ ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೋಬಹುದು, ಚುನಾವಣಾ ಪೂರ್ವ ಮೈತ್ರಿ, ಚುನಾವಣೋತ್ತರ ಮೈತ್ರಿ, ಏನು ಬೇಕಾದ್ರೂ ಆಗೋ ಅಂಥ ಸಾಧ್ಯತೆ ಇದೆ. ಮತಗಳ ಎಣಿಕೆ ಆರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಜ್ಯಸಭಾ ಚುನಾವಣೆಯ ನೂತನ ಸದಸ್ಯರು ಯಾರ್ಯಾರು ಅನ್ನೋದು ಘೋಷಣೆ ಆಗೋದಿದೆ. ಬಟ್ ಲಾಸ್ಟ್ ಪಾಯಿಂಟ್ ಒಂದನ್ನು ಆ್ಯಡ್ ಮಾಡೋದಾದರೆ ನೋಡಿ, ಈ ಚುನಾವಣೆ ಕೇಂದ್ರಕ್ಕೆ ಸಾಥನ್ನು ನೀಡೋ ಅಂಥದ್ದು, ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಅನ್ವಯ ಆಗೋ ಅಂಥದ್ದು. ರಾಜ್ಯದಲ್ಲೇ ಬೇರೆ ಬೇರೆ ಒಂದಿಷ್ಟು ಅಂಶಗಳು ಇದೆ. ಅದನ್ನು ಇಟ್ಕೊಂಡು ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆಯುತ್ತೆ. ಅಲ್ಲಿ ಚರ್ಚೆ ಆಗುವಂಥ ಅಂಶಗಳೇ ಬೇರೆ, ಇಲ್ಲಿ ಚರ್ಚೆ ಆಗುವಂಥ ಅಂಶಗಳೇ ಬೇರೆ. ನೇರವಾಗಿ ವಿಧಾನಸಭೆಯಲ್ಲಿ BJP ಶಾಸಕರ ಸಂಖ್ಯಾಬಲ ಹೆಚ್ಚಾಗಿ ಇದ್ದಂಥ ಕಾರಣಕ್ಕೇ BJPಯ 3ನೇ ಅಭ್ಯರ್ಥಿ ಇವತ್ತು ಗೆಲುವನ್ನು ಸಾಧಿಸೋ ಅಂತ ಒಂದು ಹಂತಕ್ಕೆ ಬಂದಿದ್ದಾರೆ. ಬಟ್ ಇದು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಇಲ್ಲ ಅಂದ್ರೂ ಒಂದಷ್ಟು ಪ್ರಭಾವವನ್ನಂತೂ ಬೀರುತ್ತೆ ಅಂತ ಉಲ್ಲೇಖ ಮಾಡಬಹುದು. ಸ್ಮಿತಾ, ರೈಟ್, ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.